ರಮ್ಮ, ಒಳ್ಳೆ ಕೆಲಸ ಮಾಡಿದೆ. ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡಿದೆ. ಅರ್ಧ ಸಮಯ ಆಗೋಗಿದೆ, ನಾನು ಹೋಗ್ತೀನಿ. ನಾನು ನಿಮ್ಮ ಜೊತೆ ಕಾಲೇಜಿಗೆ ಬರ್ತೀನಿ. ನನಗೆ ಯಾಕೋ ಪ್ರಚಂಡ ಮೂರ್ತಿಗಳು ನಿಮ್ಮನ್ನ ತಡೀತಾರೆ ಅನ್ನಿಸ್ತಿದೆ. ನನಗೂ ಯಾಕೋ ಪ್ರಚಂಡ ಮೂರ್ತಿಗಳು ಇನ್ನೂ ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾರೆ ಅನ್ನಿಸ್ತಿದೆ. ಆದರೆ ನೀನು ನನ್ನ ಜೊತೆ ಬರೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಒಂದು ವೇಳೆ ಪ್ರಚಂಡ ಮೂರ್ತಿಗಳು ನಿಮ್ಮನ್ನ ತಡೆದ್ರೆ ನೀವು ಈ ಸಲನೂ ಪರೀಕ್ಷೆ ಬರೆಯಲ್ವಾ? ನಾನು ಹಾಗೆ ಹೇಳಿದ್ದಲ್ಲ. ನಾವೊಂದು ಕೆಲಸ ಮಾಡೋಣ. ನಾನು ಮುಂದೆ ಹೋಗ್ತೀನಿ, ನೀನು ನನ್ನ ಜೊತೆ ಬರಬೇಡ, ಆದರೆ ನನ್ನ ಹಿಂಬಾಲಿಸು. ಪ್ರಚಂಡ ಮೂರ್ತಿಗಳು ಅಕಸ್ಮಾತ್ ರಸ್ತೆ ಮಧ್ಯದಲ್ಲಿ ಏನಾದರೂ ಮಾಡಕ್ಕೆ ಬಂದರೆ ನೀನೇನು ಮಾಡಬೇಕು ಅಂತ ಸರಿಯಾಗಿ ಯೋಚನೆ ಮಾಡು. ಮೊದಲು ಅವ್ರ ಮನೆಗೆ ಹೋಗು. ಅವ್ರ ಪತ್ನಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋ ಸಮಯ ಅದು. ಅವ್ರ ಮನೆ ಸುತ್ತಮುತ್ತ ಕಾಲೋನಿಲಿ ಅವ್ರ ಜನರಿಗೆಲ್ಲ ಒಂದು ವಿಷಯ ಹರಡಿಸು. ನೀವು ಪ್ರಚಂಡ ಮೂರ್ತಿಗಳ ಕಡೆಯವರಲ್ವಾ? ಹೌದು. ಇಲ್ಲಿ ಕೇಳಿ, ಅವ್ರ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಿದ್ರು, ಯಾರೋ ಕೆಳವರ್ಗದವರು ಅವ್ರನ್ನ ಹೇಳ್ಕೊಂಡು ಹೋದ್ರು. ಏನು ಏನು? ಹೌದು. ಕೆಳವರ್ಗದವ್ರಿಗೆ ಇಷ್ಟೊಂದು ಧೈರ್ಯ ಬಂತ? ನಡೀರಿ, ಪ್ರಚಂಡ ಮೂರ್ತಿಗಳ ವಿಷ ಮುಟ್ಸೋಣ. ನಡೀರಿ ನಡೀರಿ. ನನಗೆ ಚೆನ್ನಾಗಿ ಗೊತ್ತು ರಮ್ಮ, ಪ್ರಚಂಡ ಮೂರ್ತಿಯವರಂಥ ಅಹಂಕಾರಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಈ ವಿಷಯ ತಿಳಿದ ಕೂಡಲೇ ಅವರು ನಮ್ಮ ವಠಾರದ ಕಡೆ ಬರ್ತಾರೆ. ಈ ಸಮಯನ ಉಪಯೋಗಿಸ್ಕೊಂಡು ನಾನು ಪರೀಕ್ಷೆ ಬರೆಯಕ್ಕೆ ಹೋಗ್ತೀನಿ. ಸರ್, ಒಳಗೆ ಬರ್ಬೋದಾ? ಭೀಮ್ರಾವ್, ಯಾಕೆ ಇಷ್ಟಡ? ಸರ್, ಮೊದಲು ಪ್ರಶ್ನೆ ಪತ್ರಿಕೆ ಹಾಳೆಗಳು ಕೊಡಿ. 3 ಗಂಟೆಲಿ ಆಗಲೇ 1.5 ಗಂಟೆ ಆಗೋಗಿದೆ. ಅದನ್ನ ಆಮೇಲೆ ಹೇಳ್ತೀನಿ ಗುರುಗಳೇ, ಮೊದಲು ಪ್ರಶ್ನೆ ಪತ್ರಿಕೆ ಕೊಡಿ. ಧನ್ಯವಾದ. ಇವಾಗ ಪ್ರಶ್ನೆ ಪತ್ರಿಕೆ ತಗೊಂಡು ಏನೋ ಮಾಡ್ತೀಯಾ? ಉಳಿದಿರೋ ಸಮಯದಲ್ಲಿ ಒಂದು ಪ್ರಶ್ನೆಗೂ ಸರಿಯಾಗಿ ಉತ್ತರ ಬರೆಯೋಕೆ ಆಗಲ್ಲ ಬಿಡು. ಈ ಕೆಳವರ್ಗದ ಭೀಮ್ರಾವ್ ಈ ಸಲನೂ ಪಕ್ಕಾ ಪರೀಕ್ಷೆ ಪಾಸ್ ಆಗಲ್ಲ. ನಿಮ್ಮ ಪತ್ರಿಕೆ ನೋಡ್ಕೊಂಡು ಬರೀರಿ. ಭೀಮ್ರಾವ್, ಸಮಯ ಬಹಳ ಕಡಿಮೆ ಇದೆ, ಬೇಗ ಬರೀಬೇಕು. ನಾನು ಹೇಳಿದ್ದೆ ಅಲ್ವಾ ನಿಮ್ಮ ಹತ್ರ, ಆ ಭೀಮನ್ ಬಗ್ಗೆ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ ಅಂತ. ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ನಿಂತ್ಕೊಳ್ಳೋಂಥದ್ದೇನು ಬೇಕಾಗಿಲ್ಲ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಿಂತ್ಕೊಳ್ಳಿ. ನನ್ನ ಹೆಂಡತಿಯಲ್ಲಿ ಏನ್ ಮುಖ ನೋಡ್ತಿದ್ದೀರಾ? ನನ್ನ ಹೆಂಡತಿಯಲ್ಲಿ ಅಂತ ನೇರವಾಗಿ ಹೇಳಿದ್ರೆ ಸರಿ. ಅವಳನ್ನ ಅಪಹರಣ ಮಾಡ್ಕೊಂಡು ಬರೋ ಅಷ್ಟು ಧೈರ್ಯ ಬಂತ ನಿಮ್ಗೆ? ಮಾಲೀಕ್ರೆ, ನಾವು ಅಂತ ಕೆಲಸ ಮಾಡ್ತೀವ ಹೇಳಿ? ಆ ಧೈರ್ಯ ಇರೋನ್ನ ಆಗ್ಲೇ ನೀವು ಪರೀಕ್ಷೆಗೆ ಹೋಗುವಾಗ ರಸ್ತೆಲಿ ತಡೆದು ಕಟ್ಟಾಕಿದ್ದೀರಾ ಅಂತ ವಿಷಯ ಬಂತು. ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು ಸಾಕು. ನನ್ನ ಹೆಂಡತಿಯಲ್ಲಿ ಹೇಳಿ. ಪ್ರಚಂಡ ಮೂರ್ತಿಗಳೇ, ನಂಜುಂಡಣ್ಣ ಸರಿಯಾಗಿ ಹೇಳಿದ್ರು. ನಿಮ್ಮ ಹೆಂಡತಿ ನಿಮ್ಮ ಮನೇಲೇ ಇದ್ದಾರೆ. ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ. ಎಷ್ಟು ಬೇಗ ಬರ್ತಿದೆ ನೋಡಿ. ಏಯ್,
ಏನ್ ಹಂಗಂದ್ರೆ? ಪ್ರಚಂಡ ಮೂರ್ತಿಗಳೇ, ಇಷ್ಟಾದ್ರೂ ಅರ್ಥ ಆಗ್ಲಿಲ್ವಾ ನಿಮ್ಗೆ? ನೀವು ಭೀಮನ ಪರೀಕ್ಷೆ ಬರೀದೇ ಇರೋ ತರ ತಡೆಯೋಕ್ ನೋಡಿದ್ರಿ. ಆದ್ರೆ ಭೀಮ ರಮ ಇಬ್ರು ಸೇರಿ ಈ ಉಪಾಯ ಹುಡುಕಿದ್ರು. ಈಗ ನೀವೇ ಭೀಮನ ಪರೀಕ್ಷೆಗೆ ಬಿಟ್ಟು ಬಂದಿದ್ದೀರಾ. ರಮಾ ನನ್ಗೆ ಹೇಳಿದ್ಲು, ರಮಾ ಭೀಮ ಏನ್ ಉಪಾಯ ಮಾಡಿದ್ದಾರೆ ಅಂತ. ನಿಮಗ್ ನೆನ್ಪಿದ್ಯಾ? ನಿಮ್ ಹತ್ರ ತಲೆ ಮೇಲೆ ಸೆರ್ಗ್ ಹಾಕೊಂಡೊಬ್ರು ಬಂದಿದ್ರು. ಪ್ರಚಂಡ ಮೂರ್ತಿಗಳೇ, ನಿಮ್ ಹೆಂಡತಿ ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಿದ್ರು. ಅಲ್ಲಿ ಕೆಳವರ್ಗದವ್ರು ಯಾರೋ ಅವ್ರನ್ನ ಹೇಳ್ಕೊಂಡು ಹೋದ್ರು. ಅದು ನಾನೇ. ಆದರೆ ಅರ್ಧ ಸಮಯನ ನಾವಾಗ್ಲೇ ಹಾಳು ಮಾಡಾಗಿದೆ. ಇನ್ ಪರೀಕ್ಷೆ ಹೇಗ್ ಬರೀತಾನೆ? ಬರೀತಾನೆ, ಖಂಡಿತ ಬರೀತಾನೆ. ಯಾಕೆ ಅಂದ್ರೆ ಅವನು ನನ್ನ ಮಗ ಭೀಮರಾವ್ ಅಂಬೇಡ್ಕರ್. ಅವನು ಖಂಡಿತ ಪರೀಕ್ಷೆ ಬರದೆ ಬರೀತಾನೆ. ಪ್ರಚಂಡ ಮೂರ್ತಿಗಳೇ, ಅದೇನಂದ್ರೆ ಭೀಮ ಜೀವನದಲ್ಲಿ ಸಾಕಷ್ಟು ಅಭಾವಗಳನ್ನ ಕಂಡಿದ್ದಾನೆ. ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಕಲ್ತಿದ್ದಾನೆ. ಕಡಿಮೆ ಸಮಯದಲ್ಲಿ ಸರ್ವಶ್ರೇಷ್ಠ ಹೇಗೆ ಆಗೋದು ಅನ್ನೋದು ಗೊತ್ತಿದೆ ಅವನಿಗೆ. ಮಾಲೀಕ್ರೆ, ನೀವು ನಿಮ್ಮ ಕೋಪನ ನಮ್ಮ ಮೇಲೆ ತೀರಿಸ್ಕೋಬೇಡಿ. ನಿಮಗೆ ಮೋಸ ಮಾಡಿರೋ ಆ ಭೀಮ ಮತ್ತು ರಮ ಇದ್ದಾರಲ್ಲ, ಅವರಿಬ್ರಿಗೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ರೀ, ಇಲ್ಲಿದ್ದೀರಾ? ನನ್ನ ಇಲ್ಲಿ ಬರಕ್ಕೆ ಹೇಳಿದ್ರಿ ಅಂತ ಯಾರೋ ಬಂದು ಹೇಳಿದ್ರು. ನಿನ್ನ ಮೂರ್ಖತನದಿಂದ ಇಷ್ಟೆಲ್ಲ ರಾದ್ದಾಂತ ಆಗಿರೋದು. ನೀನು ಹೊರಗಡೆ ಹೋಗದೆ ಇದ್ದಿದ್ರೆ ಕಾಲೋನಿಯವರಿಗೆಲ್ಲ ಈ ರಮಾ ಸುಳ್ಳು ಹೇಳಿ ನನ್ನನ್ನು ಹಳ್ಳಕ್ಕೆ ಬೀಳಿಸ್ತಿರ್ಲಿಲ್ಲ. ನಿನ್ನನ್ನು ಅಪಹರಣ ಮಾಡ್ಕೊಂಡು ಬಂದ್ರು ಅಂತ ಸುಳ್ಳು ಹೇಳಿದಾಳೆ ಇವಳು. ನನ್ನನ್ನ? ಇಲ್ಲ ಅಂದಿದ್ರೆ ಭೀಮರಾವ್ನ ಬಿಟ್ಟು ಬರ್ತಿರ್ಲಿಲ್ಲ, ಅವನ್ ಪರೀಕ್ಷೆ ಕೂಡ ಬರೆಯಕ್ಕಾಗ್ತಿರ್ಲಿಲ್ಲ. ಈ ರಮಾ ನಿನ್ನನ್ನ ಉಪಯೋಗಿಸ್ಕೊಂಡಿದ್ದಾಳೆ. ನೀನೇ ಇವಳಿಗೆ ಶಿಕ್ಷೆ ಕೊಡು. ಸಮಯ ಮುಗೀತು. ನಿಮ್ಮ ಆನ್ಸರ್ ಪೇಪರ್ ಕೊಡಿ. ಏನ್ ಯೋಚಿಸ್ತಿದ್ಯಾ? ನೀನೇ ನಿನ್ನ ಕೈಯಾರೆ ಶಿಕ್ಷೆ ಕೊಡು. ಇಲ್ಲ ಅಂದ್ರೆ ನಮ್ಮ ಜನ ಇವಳು ಕೈ ಕಾಲು ಮುರಿತಾರೆ. ಇಲ್ಲಿ ನಮ್ಮನ್ನ ತಡೆಯೋರು ಯಾರೂ ಇಲ್ಲ. ಪ್ರಚಂಡ ಮೂರ್ತಿಗಳೇ, ನನ್ನ ಜೀವ ಇರೋವರೆಗೂ ನಮ್ಮನೆ ಸೊಸೆ ನೆರಳನ್ನು ಕೂಡ ಸೋಕಕ್ ಬಿಡಲ್ಲ.
ಸರಿ. ನಿಮ್ಮನೆ ಸೊಸೆ ನಮ್ಮನೆಯೋಳು ಇಬ್ರು ಹೆಣ್ಮಕ್ಳೇ. ನಾನು ನನ್ನ ಹೆಂಡತಿಗೆ ಅಧಿಕಾರ ಕೊಡ್ತೀನಿ. ಅದೇನಂದ್ರೆ ರಮಾಗೆ ಶಿಕ್ಷೆ ಕೊಡೋದಕ್ಕೆ. ನೋಡೋಣ, ನಾನು ಇಲ್ಲೇ ಇರ್ತೀನಿ. ಏನ್ ನೋಡ್ತಿದ್ಯಾ? ಹೋಗು, ಶಿಕ್ಷೆ ಕೊಡು. ರಮಂಗೆ ಖಂಡಿತ ಶಿಕ್ಷೆ ಆಗತ್ತೆ. ಯಾಕೆಂದ್ರೆ ನನ್ನ ಹೆಸರನ್ನ ಉಪಯೋಗಿಸ್ಕೊಂಡು ಇವಳು ದೊಡ್ಡ ತಪ್ಪು ಮಾಡಿದಾಳೆ. ಇವಳಿಗೆ ಶಿಕ್ಷೆಯನ್ನು ನಾನೇ ಕೊಡ್ತೀನಿ. ನಡಿ ನನ್ನ ಜೊತೆ, ನಡಿ, ನಡಿಯ ಬೇಗ. ರಮಾ, ಏಯ್, ನಮ್ಮ ಜೊತೆನೆ ಆಟ ಆಡೋರ್ಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಭೀಮಾ, ಇಷ್ಟು ಕಡಿಮೆ ಸಮಯದಲ್ಲಿ ನೀನು ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಬರ್ದಿಯಾ? ಇದೆಲ್ಲ ಹೇಗೆ ಸಾಧ್ಯ ಭೀಮಾ? ಗುರುಗಳೇ, ಉಸಿರು ಕಟ್ತಿದ್ರೆ ಜೀವ ಉಳಿಸ್ಕೊಳ್ಳೋಕ್ಕೆ ಗೋಡೆ ಹೊಡಿಲೇಬೇಕಾಗುತ್ತೆ. ಹಾಗೆ ನನ್ನ ಹತ್ರ ವಿದ್ಯೆ 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 ಇದೊಂದೇ ಆಯುಧ ಇರೋದು ಗೋಡೆ ಹೊಡಿಯೋದಕ್ಕೆ. ಈ ಆಯುಧಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು ಗುರುಗಳೇ. ಮುಂದೇನೂ ಮಾಡ್ತಾ ಇರ್ತೀನಿ. ಖಂಡಿತ ಈ ಆಯುಧ ಪಡಿ ಭೀಮಾ. ಇಷ್ಟು ದಿನದಲ್ಲಿ ಒಂದಂತೂ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಸಾಧಾರಣ ವಿದ್ಯಾರ್ಥಿ ಅಂತೂ ಅಲ್ಲ. ನೀವೆಲ್ಲರೂ ಭೀಮರಾವಿಂದ ಕಲಿಬೇಕಾದ್ದು ತುಂಬಾ ಇದೆ. ನಾನಿದು ನಿಮ್ಗೆಲ್ಲ ಹೇಳ್ತಾ ಇರೋದು ನೀವು ಅವನ ಪರ ನಿಂತ್ಕೊಳ್ಳಿ ಅಂತ ಅಲ್ಲ. ಹಾಗಂತ ನೀವೆಲ್ಲ ಇವನ ಜೊತೆ ಸ್ನೇಹ ಬೆಳೆಸಿ ಪ್ರೀತಿ ಬಾಂಧವ್ಯ ಹಂಚಿ ಅನ್ನೋದು ಕೂಡ ನನ್ನ ಮಾತಿನ ಉದ್ದೇಶ ಅಲ್ಲ. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನೀವೆಲ್ಲ ಇನ್ಮೇಲಾದ್ರೂ ಇವನನ್ನ ಹೀಯಾಳಿಸೋದು ಬಿಡಿ. ಮನೆಗೆ ಹೋಗಿ ಒಬ್ಬರೇ ಕೂತು ಯೋಚನೆ ಮಾಡಿ. ಇಷ್ಟು ಕಡಿಮೆ ಅವಧಿಯಲ್ಲಿ ಭೀಮರಾವ್ ಅಷ್ಟು ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರ್ದ ಅಂತ ಯೋಚನೆ ಮಾಡಿ. ನಿಮಗೆ ಇದು ಆಶ್ಚರ್ಯ ಅನ್ಸಲ್ವಾ? ಹಾಗೆ ಇನ್ಮುಂದೆ ಗುರುಗಳೇ, ಈ ಕೆಳವರ್ಗದ ಭೀಮರಾವ್ ಬಗ್ಗೆ ಯೋಚನೆ ಮಾಡಿ ನಾವ್ ಯಾಕೆ ಸಮಯ ವ್ಯರ್ಥ ಮಾಡಬೇಕು? ಮಧ್ಯೆ ಮಾತಾಡಬೇಡ. ನಿನಗೆ ತಿದ್ಕೊಳ್ಳೋಕೆ ಇಷ್ಟ ಇಲ್ವಾ? ತಿದ್ಕೋಬೇಡ. ಮೊದಲು ನನ್ನ ಮಾತು ಪೂರ್ತಿ ಕೇಳಿಸ್ಕೊ, ಅರ್ಥ ಆಯ್ತಾ? ನೋಡಿ, ಈ ವಿಷಯ ನಾವೆಲ್ಲ ಹುಬ್ಬೇರಿಸೋ ಹಾಗೆ ಮಾಡಿದೆ. ಸಾಧ್ಯವಾದರೆ ಭೀಮರಾವ್ ಥರ ಆಗಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ. ನಿಮ್ಮ ಕಣ್ಣಾರ ಇಲ್ಲಿ ನಡೆದಿದ್ದನ್ನೆಲ್ಲ ನೋಡಿದ ಮೇಲೂ ನಿಮ್ಮೆಲ್ರಿಗೂ ಈ ವಿಷಯ ತುಂಬಾನೇ ಸಾಮಾನ್ಯ ಅನ್ಸಿದ್ರೆ ನಿಮ್ಮಿಷ್ಟ, ನೀವಿನ್ನು ಹೊರಡ್ಬೋದು. ಭೀಮಾ, ನೀನು ಹೊರಗಡೆ ಇರು, ನಾನು ಆನ್ಸರ್ ಪೇಪರ್ ಕೊಟ್ಟು ಬರ್ತೀನಿ. ಆಯ್ತು ಗುರುಗಳೇ. ಬಿಡಿ ನನ್ನನ್ನ, ಬಿಡಿ. ನೋಡಿ, ನಾನಿದನ್ ಮಾಡಿದ್ದು ನನ್ನ ಗಂಡನಿಗೋಸ್ಕರ. ಅವ್ರಿಗೋಸ್ಕರ ಏನಾದರೂ ಮಾಡ್ತೀನಿ. ನಿಮ್ಮೇಲೆ ನನಗೇನೂ ಕೋಪ ಇಲ್ಲ, ಆದರೂ ಕ್ಷಮೆ ಕೇಳ್ತಿದ್ದೀನಿ.
ನೀನು ನಿನ್ನ ಗಂಡಂಗೋಸ್ಕರ ಏನೇ ಮಾಡಿದ್ರು ಸರಿಯಾಗಿ ಮಾಡಿದ್ಯಾ. ನೋಡ್ರಮ್ಮ, ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಾನೆ ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದು. ಒಂದು ವಿಷಯ ನೆನಪಲ್ಲಿಟ್ಕೊ, ನಾನು ನಿನ್ನ ಪರ ಇದ್ದೀನಿ ಅಂತ ನಮ್ಮ ಯಜಮಾನರು ಪ್ರಚಂಡ ಮೂರ್ತಿಗಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಿಂಗೆ ಗೊತ್ತಾರಮ್ಮ, ವೈಭವ್ನ ನಾನು ಸ್ವಂತ ಮಗ ಅನ್ಕೊಂಡಿದ್ದೆ. ಅವನು ನಮ್ಮನ್ನು ಬಿಟ್ಟು ಹೋದ. ವೈಭವನ್ ಸಾವ್ಗೆ ಭೀಮ್ರಾವೇ ಕಾರಣ ಅಂತ ಜನ 1000 ಸಲ ಹೇಳಿ, ಆದರೆ ನನಗೆ ಗೊತ್ತಿರೋ ಹಾಗೆ ವೈಭವನ್ ಸಾವಿನ ಹಿಂದೆ ಇರೋದು ನನ್ನ ಗಂಡ ಪ್ರಚಂಡ ಮೂರ್ತಿಗಳು, ಮೇಲ್ವರ್ಗದ ಜನರು ಮತ್ತೆ ಆ ನರೋತ್ತಮ್ ಜೋಶಿ. ನೋಡು ರಮ, ಈ ಪ್ರಚಂಡ ಮೂರ್ತಿಗಳು ಮತ್ತೆ ಮೇಲ್ವರ್ಗದ ಜನರು ವೈಭವಂಗ್ ತನ್ನ ಗತಿನ ಮುಂದೆ ಭೀಮ್ರಾವ್ಗೂ ತರಬಾರ್ದು ಅನ್ನೋದೇ ನನಗಿರೋ ಆಸೆ. ನೀನು ಅವನ ಹೆಂಡತಿ ಅಲ್ವಾ? ಇವಾಗ ನೀನು ಮಾತ್ರ ಅವನಿಗೆ ಅರ್ಥ ಮಾಡ್ಸಕ್ಕೆ ಸಾಧ್ಯ. ಹೇಳು ಅವನಿಗೆ. ಇನ್ನೊಂದು ವಿಷಯ ನೆನ್ಪಿಟ್ಕೊ, ಇವತ್ತೇನೋ ನಾನು ನಿನ್ನ ಕಾಪಾಡಿದೆ, ಪ್ರತಿ ಸಲ ಕಾಪಾಡೋಕ್ಕಾಗಲ್ಲ. ನಾನು ಅವ್ರನ್ನ ನಿಲ್ಸಕ್ಕಾಗಲ್ಲ, ಹಾಗೆ ಅವ್ರು ನಿಲ್ಲೋದು ಇಲ್ಲ. ಯಾಕಂದ್ರೆ ಭೀಮ್ರಾವ್ ಅಂಬೇಡ್ಕರ್ ಹಣೆ ಬರದಲ್ಲಿ ಹೋರಾಟ ಬರ್ತಿದೆ. ಅದ್ರ ಪರಿಣಾಮ ಏನಾದರೂ ಆಗಿರಲಿ. ನೋಡಿ ಅಪ್ಪ, ಈಗಲೂ ನನ್ನ ಕೆಲಸನ ನೀವೇ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ನಾನು ಅಡ್ಡಿ ಮಾಡಲ್ಲ. ನಾನು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೂ ಒಂದಷ್ಟು ಯೋಚನೆಗಳಿವೆ. ನೋಡಿಯಪ್ಪ, ಮೊದಲನೇದಾಗಿ ಈ ಕೆಲಸ ಮನೆಗೆ ತುಂಬ ಹತ್ತಿರದಲ್ಲಿದೆ. ಎರಡನೇದಾಗಿ ಮೂಟೆ ಹೊರೋದು, ಗಾಡಿ ತಳ್ಳೋದಕ್ಕಿಂತ ಈ ಕೆಲಸ ವಾಸಿ ಅಲ್ವಾ. ಜೊತೆಗೆ ನಗರ ಪಾಲಿಕೆ ಕೆಲಸನಪ್ಪ ಇದು. ಮುಂದೆ ಬೇರೆ ಬೇರೆ ಅನುಕೂಲ ಕೂಡ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನಾನು ಬೇರೆ ಯಾವುದೋ ಕೆಲಸ ಹುಡ್ಕೋತೀನಿ, ಆದರೆ ನೀವು ಮಾತ್ರ ಇದನ್ನು ಮಾಡಿಯಪ್ಪ. ಹಾಗಾದ್ರೆ ನೀನೇನು ಮಾಡ್ತೀಯ? ಬಹಳ ಕಷ್ಟಪಟ್ಟು ಮತ್ತೆ ನೀನು ಪರೀಕ್ಷೆ ಬರೆದಿದೀಯ, ಒಂದು ಕೆಲಸ ಸಿಕ್ಕಿದೆ. ರಮಾ ಕೂಡ ಕೆಲಸ ಮಾಡ್ತಿದ್ದಾಳೆ. ನಿನ್ನ ಜೀವನ ಒಂದು ಹಂತಕ್ಕೆ ಬರೋ ಥರ ಆಗ್ತಾ ಇದೆ. ಮತ್ತೆ ನೀನು ಯಾಕಲಿಬೇಕು ಅಂತಿದೀಯ? ಇಲ್ಲಿ ನೋಡು, ನಮ್ಮ ಬಗ್ಗೆ ಏನೂ ಯೋಚಿಸ್ಬೇಡ, ನೀನು ಹಠ ಮಾಡಬೇಡ ಅಷ್ಟೇ. ಅಪ್ಪ, ಗುರಿ ಮುಟ್ಟೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಅಲಿಲೇಬೇಕಾಗುತ್ತೆ, ಅದು ಅನಿವಾರ್ಯ ಕೂಡ. ಇದನ್ನೆಲ್ಲ ನೀವೇ ನನಗೆ ಹೇಳ್ಕೊಟ್ಟಿರೋದು. ನೀವಿಲ್ಲಿವರೆಗೂ ಸಾಕಷ್ಟು ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಾ. ಅದೆಷ್ಟು ಚಪ್ಪಲಿ ಸವಸಿದಿರೋ. ಇನ್ನು ಮುಂದೆ ನೀವು ಅಲಿಯೋದು ನಿಮ್ಮ ಮಗಂಗೆ ಇಷ್ಟ ಇಲ್ಲ ಅಪ್ಪ. ಅದಕ್ಕೋಸ್ಕರನೇ ನೀವು ನನ್ನ ಕೆಲಸಕ್ಕೆ ಸೇರ್ತಾ ಇದ್ದೀರಾ ಅಷ್ಟೇ. ಭೀಮಾ, ನೀವಿಬ್ರು ಬೇರೆಯಾಗಿದ್ದೀರಾ. ನಿಮಗೂ ಅವಶ್ಯಕತೆಗಳಿರುತ್ತೆ, ಅದನ್ನು ಹೇಗೆ ಪೂರೈಸ್ಕೋತೀರ? ಮಾವ, ನಮ್ಮಿಬ್ರ ಮೇಲೆ ನಂಬಿಕೆ ಇಡಿ. ನಮ್ಮ ಮನೆ ನೋಡ್ಕೋತೀವಿ, ಏನೇ ಕಷ್ಟ ಬಂದರೂ ಸರಿ. ಆದ್ರೆ ರಮಾ, ಆಯ್ತಾ ನಿಮ್ಮಿಬ್ರು ಸಂಭಾಷಣೆ? ಈಗ ನಾನು ಮಾತಾಡ್ಲಾ? ಮಗ ಹೇಳ್ತಿದ್ದಾನಲ್ಲ ಕೆಲಸ ಮಾಡಿ ಅಂತ, ಮಾಡಿ, ಯಾಕೆ ಬೇಡ ಅಂತಿದ್ದೀರಾ? ಜೊತೆಗೆ ವಯಸ್ಸಿಗೆ ಬಂದಿರೋ ಮಗ ಸಂಪಾದನೆ ಮಾಡಿ ಅಪ್ಪನ ಕೈಗಿಡೋದು ಅವನ ಕರ್ತವ್ಯ ತಾನೆ. ದುಡ್ಡಿಲ್ಲ ಬಿಡಿ, ಕೆಲಸ ಕೊಡ್ತಾ ಇದ್ದಾನಲ್ಲ, ಅದನ್ನಾದರೂ ತಗೊಳ್ಳಿ. ಕೆಲಸ ಮಾಡಿ 2 ಕಾಸು ಮನೆಗೆ ಬಂದರೆ ಎಷ್ಟು ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟು ಹೀಗೆ ಕೈ ಕಟ್ಕೊಂಡು ಕೂತಿರ್ತೀರಾ ಮನೇಲಿ? ಮತ್ತೆ ಭೀಮಾವ ಕೂಡ ಬುದ್ಧಿವಂತರು, ಓದ್ಕೊಂಡಿರೋರು ಬೇರೆ. ಇನ್ನು ರಮಾ ತುಂಬ ಧೈರ್ಯ ಬಂದ್ಬಿಟ್ಟಿದೆ ಅವಳಿಗೆ. ಅವ್ರ ಜೀವನ ಅವ್ರು ಹೇಗೋ ನೋಡ್ಕೋತಾರೆ ಮಾವ.